ಆಲ್ ದಿ ಬೆಸ್ಟ್. ಈಗ ಟೋಟಲ್ 120. ಫಾರ್ ದ ನ್ಯೂ ಇಯರ್. 10th ಅಲ್ಲಿ ಯಾರು 10th? ಗುಡ್. ಈ ಸಲ ಎಷ್ಟು ರಿಸಲ್ಟ್? 90. ಮತ್ತೆ ಎಲ್ಲಿ ಹೋಯ್ತು? ಎಷ್ಟು ಜನ ಹೋಯ್ತು ಎಲ್ಲಾದ್ರು? ಓಕೆ. ಜವಾಬ್ದಾರಿ ಇದೆ. 5 ಜನ ಪಾಸ್ ಆಗ್ತಿದ್ರೆ ಇಡೀ ಇದಕ್ಕೆ ಇವತ್ತು 100% ರಿಸಲ್ಟ್ ಅಂದಲ್ಲಿ ಪೇಪರ್ ಬರ್ತಾ ಇತ್ತು. 91 ನಾವು ಸರ್ಕಾರಿ ಶಾಲೆಯಲ್ಲಿ 100% ರಿಸಲ್ಟ್ ಬಂದಿದೆ. ಇಲ್ಲಿ ನೀವು 100% ರಿಸಲ್ಟ್ ತಗೊಂಡ್ರೆ ಆಟೋಮ್ಯಾಟಿಕ್ ನೆಕ್ಸ್ಟ್ 9th ಯಾರು? 9th ಸ್ಟ್ಯಾಂಡರ್ಡ್ 10th ಯಾರು? ನೀವು 100 ತಗೊಂಡ್ರೆ ನೆಕ್ಸ್ಟ್ ಅವರು ಕೂಡ 100 ತಗೊಳ್ತಾರೆ. ಆಗ 8th ಯಾರು? ಇವು ತಗೊಳ್ತಾರೆ. ಗುಡ್ ಗುಡ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಖಂಡಿತ ಪುಸ್ತಕ ಪೆನ್ ಎಲ್ಲ ಕಾಲೇಜಿನಲ್ಲಿ. ಇವರ ಊರು ಯಾವುದು ನಿಮ್ದು? ಇವರ ಊರು ಶೃಂಗೇರಿ. ಹೌದಾ? ಇವಾಗ ಫ್ರೆಂಡ್ ಇರುವುದು ಎಲ್ಲಿ? ಬೆಂಗಳೂರು. ಇವಾಗ ಸಹಕಾರ ಮಾಡಿ ಶೃಂಗೇರಿಗೆ ಬೆಂಗಳೂರಲ್ಲಿ ಮಾಡಬಹುದು. ಅವ್ರೇನ್ ಮಾಡಿದ್ದಾರೆ? ಅವರ ಫ್ರೆಂಡ್ ಇಂದ ಕೇಳಿ ನಿಮಗೆ ಬೇಕಾದ ಪುಸ್ತಕ ಪೆನ್ ಎಲ್ಲ ಕೂಡ ಇವತ್ತು ಕೊಟ್ಟಿದ್ದಾರೆ. ಅದರ ಅರ್ಥ ಏನು? ಇಲ್ಲಿ ಮುಖ್ಯ ಶಿಕ್ಷಕ ವರ್ಗದವರು ನಿಮ್ಮನ್ನವರ ಸ್ವಂತ ಮಕ್ಕಳ ರೀತಿ ನೋಡ್ತಾ ಇದ್ದಾರೆ. ಅದಕ್ಕೆ ಆ ಗೌರವ ಇರಬೇಕು. ಅದಕ್ಕೆ ಅನುಗುಣವಾಗಿ ತಾವೆಲ್ಲರೂ ಕೂಡ ಕಲಿಬೇಕು. ಈ ಶಾಲೆಗೆ ಒಂದು ಗೌರವ ತರಬೇಕು. ನೀವು ಫಸ್ಟ್ ಬ್ಯಾಚ್ ಯಾರು ಬಂತು ಅವ್ರು ಕಷ್ಟದಲ್ಲಿದ್ರು. ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ. ಈಗ ನಿಮ್ಗೆ ಏನು ಇಲ್ಲಿ ಕೊರತೆ ಇಲ್ಲ. ಎಲ್ಲ ಬೇಕಾದಂತ ವ್ಯವಸ್ಥೆ ಎಲ್ಲ ಏನೆಲ್ಲ ಕೇಳಿದ್ದೀರಿ ಆ ಎಲ್ಲ ವ್ಯವಸ್ಥೆ ಕೂಡ ಮಾಡಿ ಕೊಟ್ಟು. ಆಲ್ ದಿ ಬೆಸ್ಟ್. ಯಾಕೆ ಯೂನಿಫಾರ್ಮ್ ಇಲ್ಲ? ಬಂದಿದೆ ಇವತ್ತು. ಆಲ್ ದಿ ಬೆಸ್ಟ್. ಇವತ್ತು ಬುಕ್ಸ್ ಎಲ್ಲ ಬಂದಿದೆ. ಏನ್ ಪ್ರಾಬ್ಲಮ್? ರೈಟ್ ಟೈಮ್ ಅಲ್ಲಲ್ಲ. ನೀವು ತಂದ ಪುಸ್ತಕ ಅಲ್ಲ, ಗವರ್ಮೆಂಟ್ ಯೂನಿಫಾರ್ಮ್ ಬಂದಿದೆ. ಎಲ್ಲ ಊಟದ ಅಕ್ಕಿ ಹೇಗಿದೆ? ಎಲ್ಲ ಹೌದಾ? ಕ್ವಾಲಿಟಿ ಇಲ್ಲದ ಹೇಳ್ಬೇಕು ನಮಗೆ. ಥ್ಯಾಂಕ್ ಯು.